मुश्किल पल में आसान हो जाए। ये पल है ऐसा जो एक पल में लाखों के भाग्य जगा जाए। शीतल शीतल किरणें किरणें मन में आनंद भरता है। पवित्रता का जीवन हमको प्यारा लगता है। उपहार मिला संसार खिला कितना सुंदर लगता है। पवित्रता का जीवन। इतना सुहाना भाग्य मिला मिला है हमको प्राणों का प्राण। सास संकल्प ये तन मन किया है दिल ने सब अर्पण। ऐसा सजो दिल में हुआ है तन मन को पावन करता है। पवित्रता का जीवन हमको प्यारा लगता है। उपहार मिला संसार खिला कितना सुंदर लगता है। पवित्रता का जीवन हमको प्यारा लगता है। उपहार मिला संसार खिला कितना सुंदर लगता है। पवित्रता का जीवन। ಈಗ ವಿಶೇಷವಾಗಿ ನಾವೇನು ಸಂಪನ್ನತೆಯ ಅನುಭೂತಿಯನ್ನು ಮಾಡುವಂತಹ ಗುರಿಯನ್ನು ಲಕ್ಷ್ಯವನ್ನು ಇಟ್ಕೊಂಡು ಈ ಸುಂದರವಾದಂತಹ ತಪಸ್ಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇದರಲ್ಲಿ ಅತಿ ಮುಖ್ಯವಾದಂತಹ ಸಾಧನೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಎಷ್ಟು ಬೇಗ ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ಏಕಾಗ್ರಚಿತ್ತರಾಗುವಂತಹ ಅನುಭೂತಿಯನ್ನು ಮಾಡುವಂತಹ ವಿಶೇಷ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳುವಂತಹ ಒಂದು ಲಕ್ಷ್ಯ ಇಟ್ಕೋಬೇಕು. ಬಾಕಿ ಬಾಬಾರವ್ರನ್ನ ನೆನಪಂತೂ ನಾವೆಲ್ಲರೂ ಮಾಡ್ತಾನೇ ಇದ್ದೀವಿ. ಎಲ್ಲೇ ಇರಲಿ ಬಾಬಾರವರನ್ನು ನೆನಪು ಮಾಡ್ತೀವಿ. ಆದರೆ ವಿಶೇಷವಾದ ಅಭ್ಯಾಸ ಇಲ್ಲಿ ಏನು ಪಕ್ಕಾ ಮಾಡ್ಕೋಬೇಕು ಅಂದಾಗ ಬಾಬಾ ನಿನ್ನೆ ಮುರಳಿಯಲ್ಲೂ ಹೇಳಿದ್ರು, ಇವತ್ತಿನ ಮಹಾವಾಕ್ಯದಲ್ಲೂ ಹೇಳಿದ್ರು, ತಂದೆಯ ನೆನಪಿನ ಶಕ್ತಿ ಆತ್ಮದಲ್ಲಿ ಅನುಭೂತಿಯಾದಾಗ ಅದರ ಪರಿಣಾಮ ಏನಾಗುತ್ತೆ? ಆತ್ಮ ಲೈಟ್ ಆಗುತ್ತೆ. ವ್ಯರ್ಥತೆಯ ಹೊರೆ ಇರ್ಬೋದು,
ವಿಕರ್ಮಗಳ ಹೊರೆ ಇರ್ಬೋದು, ಅಥವಾ ಭೌತಿಕ ದೇಹದ ಅಥವಾ ಅನ್ಯ ಯಾವುದೇ ಪ್ರಕಾರದ ಸೆಳೆತಗಳ ಹೊರೆ ಇರ್ಬೋದು, ತಮ್ಮದೇ ಆದ ದೇಹದ ಬಂಧನದ ಹೊರೆ ಇರ್ಬೋದು. ಇದೆಲ್ಲದರಿಂದ ಒಂದು ಕ್ಷಣದಲ್ಲಿ ಆತ್ಮ ಫ್ರೀ ಆಗಿಬಿಡುತ್ತೆ. ಅದಕ್ಕೆ ಮುಕ್ತ ಅವಸ್ಥೆ, ಮುಕ್ತಿಧಾಮದಲ್ಲಿ ಹೋಗೋದು ಬೇರೆ, ಆದರೆ ದೇಹದಲ್ಲಿದ್ದೂ ಸಹ ಡಿಟ್ಯಾಚ್ ಆಗೋದು, ಮುಕ್ತ ಅವಸ್ಥೆಯನ್ನು ಅನುಭೂತಿ ಮಾಡುವಂಥದ್ದು. ಇದರಲ್ಲಿ ಬಾಬಾ ಇವತ್ತು ವರದಾನದಲ್ಲಿ ಬಹಳ ಸುಂದರವಾದಂತಹ ವರದಾನವನ್ನು ಹೇಳಿದರೆ, ಯಾರಿಗೆ ನೆನಪಿದೆ ನೆನಪು ಮಾಡ್ಕೊಳ್ಳಿ, ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡ್ತೀನಿ. ಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವಂತಹ ವಿಲ್ ಪವರ್ ಎನ್ನುವಂಥದ್ದು ಬಾಬಾ ನಮಗೇನು ಕೊಟ್ಟಿದ್ದಾರೆ ಅದರಿಂದ ಸಂಪನ್ನರಾಗಿ ಅಂತಾರೆ ಬಾಬಾ. ಮುಂದೆ ಬಾಬಾ ಹೇಳ್ತಾರೆ, ಈ ಮಧುರವಾದ ಡ್ರಾಮಾ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿರೋದಾಗಿದೆ. ಇದನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮದು ಸಹ ಈ ಪಾತ್ರ. ಈಗ ಭಾಳ ಜನ ಎಂದೂ ಸಹ ಯೋಚನೆಯೇ ಮಾಡಿರಲಿಕ್ಕಿಲ್ಲ, ನಾವು ಇಂತಹ ಒಂದು ಯೋಗ ಸಾಧನೆಯಲ್ಲಿ ಬರ್ತೀವಿ. ಭಗವಂತನ ಜೊತೆ ಪ್ರೀತಿ ಇತ್ತಷ್ಟೇ ಭಕ್ತಿ ಮಾರ್ಗದಲ್ಲಿ, ಆದರೆ ಭಗವಂತ ನಮ್ಮನ್ನು ಈ ಒಂದು ಸಾಧನೆಗೆ ಆರಿಸ್ಕೊಳ್ತಾರೆ, ಈ ರೀತಿ ನಮಗೆ ಪುರುಷಾರ್ಥ ಮಾಡಿಸ್ತಾರೆ ಅಂತ ಎಂದಾದರೂ ಊಹೆ ಮಾಡಿದ್ರಾ? ಇಲ್ಲ. ಆದರೆ ಬಾಬಾ ಏನು ಹೇಳ್ತಾರೆ, ಈ ಮಧುರ ಡ್ರಾಮಾದಲ್ಲಿ ಯಾವ ಪಾತ್ರ ನಮಗೆ ಸಿಕ್ಕಿದೆ ಅದು ತನ್ನಿಂದ ತಾನೇ ನಮ್ಮಿಂದ ಪುರುಷಾರ್ಥ ಮಾಡಿಸುತ್ತೆ. ಆ ಕಾರಣ ಈ ಡ್ರಾಮಾ ಎಂದೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಪಾತ್ರ ಇದರಲ್ಲಿ ಏನಾಗಿದೆ, ಮಧುರ ಡ್ರಾಮಾ. ಅಂದರೆ ನಮ್ಮ ಪಾತ್ರನೂ ಅಷ್ಟೇ ಮಧುರವಾಗಿದೆ. ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಇಷ್ಟ ಆಗಿದೆಯಾ ಇಲ್ವಾ? ಇಷ್ಟ ಆಗಿದೆ. ಕಷ್ಟ ಆಗಿದೆಯಾ? ಇಲ್ಲ. ಸೊ ಅದರಿಂದ ಡ್ರಾಮಾಗೂ ಸಹ ನಾವು ಒಮ್ಮೊಮ್ಮೆ ಹೇಗೆ ಬಾಬಾರವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಹಾಗೆ ಡ್ರಾಮಾಗೂ ಸಹ ಒಮ್ಮೊಮ್ಮೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಇಂಥ ಪಾತ್ರ ನಮಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅಂತ. ಮುಂದೆ ಬಾಬಾ ಹೇಳ್ತಾರೆ, ಡ್ರಾಮಾದಲ್ಲಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಸಿಕ್ಕಿವೆ. ಎಲ್ಲ ಬ್ರಾಹ್ಮಣ ಆತ್ಮಗಳಿಗೆ ಬಹಳಷ್ಟು ಶ್ರೇಷ್ಠ ಶಕ್ತಿಗಳು ಸಿಕ್ಕಿದೆ. ತಂದೆಯು ವಿಲ್ ಮಾಡಿದ್ದಾರೆ, ಆದ್ದರಿಂದ ವಿಲ್ ಪವರ್ ಇದೆ. ಇತಿಹಾಸ ನೀವು ಕೇಳಿರ್ತೀರ, ಬ್ರಹ್ಮ ಬಾಬಾ. ಹಾಗೆ ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳಿಗೆ ನಾನು ವಿಲ್ ಮಾಡಿದ್ದೀನಿ. ಹೇಗೆ ಲೌಕಿಕದಲ್ಲೂ ಸಹ ತಂದೆಯ ಪ್ರಾಪರ್ಟಿಯನ್ನು ತಂದೆ ಏನು ಮಾಡ್ತಾರೆ, ಯಾವಾಗ ಶರೀರ ಬಿಡ್ತೀನೋ ಏನೋ ಗೊತ್ತಿಲ್ಲ, ಅದರಿಂದ ಮೊದಲೇ ವಿಲ್ ಮಾಡಿಬಿಡ್ತಾರೆ. ಸೊ ಹಾಗೆ ಬಾಬಾರವರು ಸಹ ನಮಗೆ, ಬಾಬಾರವ್ರಿಗೆ ನಾವು ಬಿಟ್ಟರೆ ಯಾರಿದ್ದಾರೆ ಮಕ್ಕಳು? ಬೇರೆ ಯಾರಾದರೂ ಇದ್ದಾರಾ? ಇಲ್ಲಲ್ಲ. ಸೊ ಅದರಿಂದ ಬಾಬಾನೂ ತನ್ನ ಮಕ್ಕಳಿಗೆ ತನ್ನದಾಗಿರುವಂಥ ಎಲ್ಲವನ್ನ ವಿಲ್ ಮಾಡಿದ್ದಾರೆ. ತಗೊಂಡಿದ್ದೀರಾ? ಯಾರ್ಯಾರು ತಗೊಂಡಿದ್ದೀರಾ? ವಿಲ್ ಅಂದರೆ ಬಾಬಾರವರಿಂದ ಏನೆಲ್ಲ ಸಿಗುತ್ತೆ ಅದು ಅಧಿಕಾರ ನಮಗೆ ಸಿಕ್ಕಿದೆ ಅಂತ ಅರ್ಥ. ಮತ್ತೆ ಬಾಬಾ ಮುಂದೆ ಹೇಳ್ತಾರೆ, ಈ ಪವರನ್ನು ಉಪಯೋಗ ಮಾಡಿ ಯಾವಾಗ ಬೇಕು ಆಗ ಈ ಶರೀರದ ಬಂಧನಗಳಿಂದ ಭಿನ್ನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಸೊ ವಿಲ್ ಪವರ್ ಯೂಸ್ ಮಾಡೋದು ಅಂದರೆ ಅರ್ಥ ಏನು? ಯಾವಾಗ ಬೇಕೋ ಆವಾಗ ಶರೀರದ ಎಲ್ಲ ಬಂಧನಗಳಿಂದ ಭಿನ್ನರಾಗುವಂತಹ ಕರ್ಮಾತೀತ ಸ್ಥಿತಿಯನ್ನು ಅನುಭವ ಮಾಡುವಂತಹ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ.
ಮುಂದೆ ಬಾಬಾ ಹೇಳ್ತಾರೆ ಅದು ಹೇಗೆ ಮಾಡೋದು. ಸಂಕಲ್ಪ ಮಾಡಬೇಕು, ನಾನು ಈ ಶರೀರದಿಂದ ಭಿನ್ನನಾಗಿದ್ದೇನೆ. ವಿಲ್ ಯಾರಿಗೆ ಮಾಡಿರೋದು ಬಾಬಾ? ಉದಾಹರಣೆಗೆ ಈ ಶರೀರದ ಹೆಸರು ರೂಪ ಅಂದರೆ ರೂಪಾಗಿ ಮಾಡಿದಾರ? ಇಲ್ಲ, ಆತ್ಮಕ್ಕೆ ಮಾಡಿರೋದ್ರಿಂದ ಆತ್ಮ ಈ ಶರೀರದಿಂದ ಭಿನ್ನ ಆಗುವಂತಹ ಒಂದು ಸುಂದರವಾದ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಬೇಕು, ನಾನು ಈ ಎಲ್ಲ ಶಕ್ತಿಗಳಿಗೆ ಮಾಲೀಕನಾಗಿದ್ದೇನೆ ಮತ್ತು ಈ ದೇಹದಿಂದ ಭಿನ್ನನಾಗಿದ್ದೇನೆ. ಮುಂದೆ ಬಾಬಾ ಹೇಳುತ್ತಾರೆ, ತಂದೆಯ ಮೂಲಕ ನಿಮಿತ್ತವಾಗಿರುವ ಆತ್ಮನಾಗಿದ್ದೇನೆ. ಶರೀರದ ಬಂಧನಗಳಿಂದ ಮುಕ್ತ ಆದಮೇಲೆ ಮಿಕ್ಕಿದ್ದು ಆತ್ಮ ಈ ಶರೀರದಲ್ಲಿ ಇತ್ಕೊಂಡು ಏನು ಮಾಡಬೇಕು? ಸೊ ಏನಕ್ಕೆ ನಾವು ಈ ಶರೀರದಲ್ಲಿದ್ದೀವಿ ಅಂದಾಗ ಬಾಬಾ ನಮಗೆ ಈ ಶರೀರದಲ್ಲಿ ನಿಮಿತ್ತ ಮಾಡಿದರೆ ತಂದೆಯ ಕಾರ್ಯವನ್ನು ಮಾಡಲಿಕ್ಕೆ. ಅದಕ್ಕಾಗಿ ನಾನು ನಿಮಿತ್ತ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ. ಸೊ ಈ ಶರೀರದಲ್ಲಿ ಆತ್ಮ ನಾನು ಏನಕ್ಕಿದ್ದೀನಿ? ಕೇವಲ ಕರ್ಮಬಂಧನದ ಎಲ್ಲ ಬಂಧನಗಳಿಂದ ಭಿನ್ನ ಆದೆ, ದೇಹದ ಬಂಧನದಿಂದ ಭಿನ್ನ ಆದೆ, ಆದರೆ ಆತ್ಮ ಇನ್ನೂ ಶರೀರದಲ್ಲಿ ಇದೆಯಲ್ಲ. ಸೊ ಈ ಶರೀರದಲ್ಲಿದ್ದೇನು ಮಾಡಬೇಕು? ಇನ್ನೂ ಸಮಯ ಏನು ಬಾಬಾ ಕೊಟ್ಟಿದ್ದಾರೆ, ಅದೇನಕ್ಕೆ ಈ ದೇಹದಲ್ಲಿ ಬಾಬಾ ನಿಮಿತ್ತ ಮಾಡಿದ್ದಾರೆ, ಏನಕ್ಕೋಸ್ಕರ? ಈ ಸ್ಮೃತಿ ಮಾಡಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ, ವಿಶ್ವ ಸೇವೆಗೋಸ್ಕರ ನಾನು ಈ ಶರೀರದಲ್ಲಿ ನಿಮಿತ್ತವಾಗಿ ಇದ್ದೇನೆ. ಸೊ ಯಾವುದೇ ಕಾರ್ಯಕ್ಕೆ ನಿಮಿತ್ತ ಮಾಡ್ತಾರೆ ಯಾರಾದರೂ ಅಂದಾಗ ಅದರ ಪೂರ್ತಿ ಕಾರ್ಯದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ಟ್ರಸ್ಟಿ. ಟ್ರಸ್ಟಿ ಅಂದರೆ ಯಾವುದೂ ನಮ್ಮದಲ್ಲ, ಆದರೆ ಎಲ್ಲ ಕಾರ್ಯ ಅವರೇ ಮಾಡಬೇಕು, ಆದರೆ ಯಾವುದು ನನ್ನದಲ್ಲ. ಸೊ ಬಾಬಾರವರ ಮಕ್ಕಳಾದ ಮೇಲೆ ಬಾಬಾ ನಮಗೆ ವಿಲ್ ಪವರ್ ಏನಕ್ಕೆ ಕೊಟ್ಟಿರೋದು? ವಿಲ್ ಪವರ್ಗೆ ಇನ್ನೊಂದು ಶಬ್ದ ಆತ್ಮದ ಬಲ, ಮನೋಬಲ ಅಂತ ಹೇಳ್ತಾರೆ. ಸೊ ಇವತ್ತಿನ ಜಗತ್ತಲ್ಲಿ ಏನೇನೋ ಶಕ್ತಿಗಳಿದೆ ಎಲ್ಲರ ಹತ್ರ. ಹೇಳ್ತಾರಲ್ಲ, ಜನಬಲ, ಧನಬಲ, ಸ್ಥಾನದ ಬಲ, ಸಂಪತ್ತಿನ ಬಲ, ಹೀಗೆ. ಆದರೆ ಯಾವ ಬಲ ಇಲ್ಲ ಕಲಿಯುಗದಲ್ಲಿ? ಮನೋಬಲ ಇಲ್ಲ. ಯಾವುದನ್ನು ಬಾಬಾ ನಾವು ಬ್ರಾಹ್ಮಣ ಮಕ್ಕಳಿಗೆ ವಿಲ್ಲಾಗಿ ವಿಲ್ ಪವರ್ ಕೊಟ್ಟಿದ್ದಾರೆ, ವಿಲ್ ಮಾಡಿ ವಿಲ್ ಪವರ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಪವರನ್ನು ಬಾಬಾ ಹೇಳ್ತಾರೆ ಉಪಯೋಗ ಮಾಡಿ. ಹೇಗೆ ಉಪಯೋಗ ಮಾಡೋದು ಅದನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮನಸ್ಸು ಬುದ್ಧಿಯಿಂದ ಈ ಸಂಕಲ್ಪ ಮಾಡಿ, ನಾನು ಈ ದೇಹದಿಂದ ಭಿನ್ನನಾಗಿದ್ದೇನೆ, ಮತ್ತು ಭಿನ್ನನಾಗಿದ್ದೇನೆ, ಆದರೆ ಏನಾಗಿದ್ದೇನೆ? ಮಾಲೀಕನಾಗಿದ್ದೇನೆ. ದೇಹದಿಂದ ಭಿನ್ನನೂ ಆಗಿದ್ದೇನೆ, ಬಟ್ ಈ ದೇಹವನ್ನು ನಡೆಸುವಂಥ ಮಾಲೀಕನಾಗಿರೋ ಕಾರಣದಿಂದ ಈ ಇಂದ್ರಿಯಗಳು ನಾನು ಆತ್ಮ ಆರ್ಡರ್ ಮಾಡದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ಬಾಬಾ ಹೇಳ್ತಾರೆ ಕಂಟ್ರೋಲಿಂಗ್ ಆ್ಯಂಡ್ ರೂಲಿಂಗ್ ಪವರ್. ಸೊ ಡಿಟ್ಯಾಚ್ ಆಗದೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಡಿಟ್ಯಾಚ್ ಆಗದೆ ರೂಲ್ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಬಾಬಾ ಮೊದಲೇನು ಹೇಳ್ತಾರೆ? ಭಿನ್ನರಾಗಿ ಆಮೇಲೆ ಮಾಲೀಕ ಅಂತ ತಿಳ್ಕೊಂಡು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ. ಸೊ ಇದನ್ನು ಈಗ ನಾವು ಪ್ರಾಕ್ಟಿಕಲಾಗಿ ಪ್ರಯೋಗ ಮಾಡೋಣ. ಯೋಗದ ಭಿನ್ನ ಭಿನ್ನ ಸ್ಥಿತಿಯ ಬಗ್ಗೆ
ನಾವು ತಿಳ್ಕೊಳ್ತಾ ಬಂದ್ವಿ ಬೆಳಗ್ಗೆ. ಅದರಲ್ಲಿ ಮುಖ್ಯವಾಗಿ ಬಾಬಾರವರ ಜೊತೆ ಸಂಭಾಷಣೆ ಮಾಡುವಂಥದ್ದು. ಈಗ ಬರ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಎಲ್ಲರೂ ಬುಕ್ಕು ಪೆನ್ನು ಪಕ್ಕದಲ್ಲಿಟ್ಬಿಡಿ. ಓಕೆ. ಸೊ ಇದರಲ್ಲಿ ಮುಖ್ಯವಾಗಿ 8 ವಿಭಿನ್ನ ನಿಯೋಗದ ಸ್ಥಿತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮತ್ತು ಪ್ರಾಕ್ಟಿಕಲ್ಲಾಗಿ ಅದರ ಅನುಭವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಎಲ್ಲರೂ ಅಲರ್ಟ್ ಆಗಿದ್ದೀರ ತಾನೆ? ಶರೀರದ ಯಾವುದೇ ಹೆವಿನೆಸ್ ಇಲ್ಲಲ್ಲ? ಹೆವಿನೆಸ್ ಅಂದರೆ ಭಾರವಾಗಿ ಸುಸ್ತಾಗಿ ಎಲ್ಲರೂ ಫ್ರೆಶ್ ಆಗಿದ್ದೀರಾ? ಯಾರಿಗಾದರೂ ಸ್ವಲ್ಪ ಏನಾದ್ರೂ ಫೀಲ್ ಆಗುತ್ತೆ ನಾನು ಹೆವಿ ಆಗಿದ್ದೀನಿ ಅಂದರೆ ಒಂದು ಕ್ಷಣ ಎದ್ದೊಳ್ಬೋದು, ಸ್ವಲ್ಪ ಕೈಕಾಲು ಫ್ರೀ ಮಾಡ್ಕೊಳ್ಬೋದು, ಆಮೇಲೆ ಮತ್ತೆ ಬಂದು ಕೂತ್ಕೊಳ್ಬೋದು. ಓಕೆ. ಈಗೆಲ್ಲರೂ ಸಹ ನೇರವಾಗಿ ಕೂತ್ಕೊಳ್ಳಿ. ಬಾಬಾರವ್ರ ಜೊತೆ ಮೊದಲನೆಯ ಒಂದು ಸ್ಥಿತಿ ಆತ್ಮೀಯ ಸಂಭಾಷಣೆ. ಈ ಸಂಭಾಷಣೆಯಲ್ಲಿ ಹೀಗೇ ಮಾಡಬೇಕು ಅನ್ನುವಂಥದ್ದಿಲ್ಲ. ಪ್ರೀತಿಯಿಂದ ಬಾಬಾರವ್ರ ಜೊತೆ ಪ್ರತಿಯೊಂದು ಸಂಕಲ್ಪ ನಿಮ್ಮ ಹೃದಯಪೂರ್ವಕವಾಗಿ ಭಾವನೆಗಳಿಂದ ತುಂಬಿ ಏನು ಬೇಕಾದರೆ ಬಾಬಾರವ್ರ ಜೊತೆ ಮಾತನಾಡೋದು ಆಗ್ಬೋದಾ? ಇದಕ್ಕೆ ಆತ್ಮೀಯ ಸಂಭಾಷಣೆ. ಇದಕ್ಕೆ ಮೊದಲು ಮನಸ್ಸು ಮತ್ತು ಬುದ್ಧಿಯನ್ನು ಅನ್ಯ ಎಲ್ಲ ವಿಚಾರಗಳಿಂದ ಮುಕ್ತ ಮಾಡ್ತಾ, ಬಹುಶಃ ಕೆಲವರ ಮನಸ್ಸಲ್ಲಿ ಯಾವುದಾದರೂ ಮಾತಿನ ಚಿಂತೆ, ದುಃಖ, ಭಯ ಇತ್ಯಾದಿಗಳು ಇರ್ಬೋದು. ಯಾವುದಾದ್ರೂ ಪರಿಸ್ಥಿತಿಯನ್ನು ಪಾರು ಮಾಡ್ಕೊಂಡು ಇಲ್ಲಿ ಬಂದಿರ್ತೀರಾ, ಅಥವಾ ಯಾವುದಾದ್ರೂ ಪರಿಸ್ಥಿತಿಗಳ ಒಂದು ಸ್ಮೃತಿ ಪದೇ ಪದೇ ನಮ್ಮ ಮನಸ್ಸಿಗೆ ಏನಾದರೂ ನೆನಪು ಬರ್ತಾ ಇದ್ದರೆ ಅದೆಲ್ಲವನ್ನು ಬಾಬಾರವ್ರಿಗೆ ಏನು ಮಾಡಬೇಕು? ಸರೆಂಡರ್ ಮಾಡಿ. ಹೇಗೆ ಸರೆಂಡರ್ ಮಾಡೋದು? ಬಾಬಾ, ಈ ಪರಿಸ್ಥಿತಿ ನನ್ನ ಮುಂದೆ ಇದೆ, ಇದು ನಾನೀಗ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಯು ಪ್ಲೀಸ್ ಟೇಕ್ ಕೇರ್. ಹೇಗೆ ನಮ್ಮ ಕೈಲಿ ಕೆಲಸ ಆಗಲ್ಲ, ನಮಗಿಂತ ದೊಡ್ಡವರಿದ್ದರೆ ಏನು ಹೇಳ್ತೀವಿ ನಾವು ಮನೆಯಲ್ಲಿ? ನನ್ನ ಕೈಲಾಗೋದಿಲ್ಲ ಇದು. ಅಪ್ಪ ಅಮ್ಮ ದೊಡ್ಡವರಿದ್ದರೆ ಏನು ಹೇಳ್ತೀವಿ? ನನ್ನ ಕೈಲಾಗಲ್ಲ ಇದು, ನೀನು ಮಾಡಪ್ಪ ಅಂತೀವಿ. ಸೊ ಶಿವ ಬಾಬಾನೂ ಸಹ ನಮಗೇನಾಗಿದ್ದಾರೆ? ಬಹಳ ಪ್ರೀತಿಯ ತಂದೆ ತಾಯಿಯಾಗಿದ್ದಾರೆ. ಸೊ ಬಾಬಾನೂ ಸಹ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಎಲ್ಲ ಹೊರೆಯನ್ನು ನನಗೆ ಕೊಟ್ಟುಬಿಡಿ. ಕೊಡದೇ ಬಾಬಾ ತಗೊಳ್ಳೋದಿಲ್ಲ, ಕೊಟ್ಟರೆ ಮಾತ್ರ ತಗೋತಾರೆ. ಕೊಟ್ಟ ಮೇಲೆ ಬಾಬಾ ಹೆಂಗೆ ಮಾಡ್ತಾರೆ ಅಂತ ಸೂಪರ್ವೈಸ್ ಮಾಡೋದೇನು ಬೇಡ, ಯಾಕೆಂದರೆ ಹೀ ಟೇಕ್ಸ್ ಕೇರ್. ಬಾಬಾ ಮಾಡ್ತಾರಾ ಇಲ್ವಾ ಈ ಥರ ಸಂಕಲ್ಪನೂ ಮಾಡಬಾರ್ದು, ಏಕೆಂದರೆ ಹೈಯೆಸ್ಟ್ ಆಫ್ ಹೈ ಪವರ್ ಅಲ್ವಾ. ಸೊ ಒಂದು ಸತಿ ನಾವು ಬಾಬನಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅಂದರೆ ಮನಸ್ಸಾರೆ, ಮತ್ತು ಅದರಲ್ಲಿ ಏನಿರಬೇಕು? ಬಾಬನ ಮೇಲೆ 100% ಹಿ ವಿಲ್ ಟೇಕ್ ಕೇರ್. ಲೌಕಿಕದಲ್ಲಿ ಮಗು ತಂದೆಗೆ ಹೇಳುತ್ತೆ, ನಾನು ಇದು ಮಾಡೋಕ್ಕಾಗಲ್ಲ, ನೀನು ಮಾಡು ಅಂದರೆ ಆ ಮಗುಗೆ ವಿಶ್ವಾಸ ಇರುತ್ತಲ್ಲ, ಫಾದರ್ ವಿಲ್ ಟೇಕ್ ಕೇರ್. ಮತ್ತು ಅಪ್ಪ ಮಾಡ್ತಾರಾ ಇಲ್ವಾ ಅಂತ ನೋಡ್ಲಿಕ್ಕೆ ಹೋಗ್ತೀವಿ ನಾವು? ಇಲ್ಲ. ಕೊಟ್ಬಿಟ್ವಿ ಅಂದರೆ ನಿಶ್ಚಿಂತ. ಹಾಗೆ ಮನಸ್ಸಲ್ಲಿ ಯಾವುದೇ ಒಂದು ಅಂತಹ ಬಾಧೆ, ಚಿಂತೆ, ಭಯ, ಆತಂಕ ಅಥವಾ ಪ್ರಶ್ನೆ ಇದ್ದಾಗ ಮನಸ್ಸನ್ನು ಫ್ರೀ ಮಾಡ್ಕೊಳ್ಳಿಕ್ಕೆ ಫಸ್ಟ್ ನಾವೇನು ಮಾಡಬೇಕು? ಅದನ್ನೆಲ್ಲ ಬಾಬನಿಗೆ, ಹೇಗೆ ಭಕ್ತಿಯಲ್ಲಿ ಮಂದಿರಕ್ಕೆ ಹೋದರೆ ಮೂರ್ತಿ ಮುಂದೆ ಹೂಗಳನ್ನು ಅರ್ಪಣೆ ಮಾಡ್ತೀವಲ್ವ, ಕೊಟ್ಬಿಡ್ತೀವಿ. ಮತ್ತೆ ತೊಗೊಳಕ್ಕೆ ಹೋಗ್ತೀವ? ಇಲ್ಲಲ್ಲ.
ಹಾಗೆ ಇಲ್ಲೂ ಸಹ ನಮ್ಮ ಮನಸ್ಸಲ್ಲಿರುವಂತಹ ಬಲೆ ನಮ್ಮದು ಯಾವುದಾದ್ರೂ ವೀಕ್ನೆಸ್, ಕೆಲವರು ಹೇಳಿದ್ರು ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದೊಳ್ತು ಯೋಗನೇ ಮಾಡೋಕ್ಕಾಗಲ್ಲ, ಆ ಸಂಕಲ್ಪನೂ ಬಾಬನಿಗೆ ಕೊಡಿ. ಅದೂ ಚಿಂತೆ ಆಗುತ್ತಲ್ಲ. ಸೊ ಯಾವುದೂ ಎನಿ ಥಾಟ್ಸ್, ಟ್ರಬಲಿಂಗ್ ಥಾಟ್ಸ್ ಅಂತ ಹೇಳ್ತಾರೆ ಇದಕ್ಕೆ, ನನ್ನ ಮನಸ್ಸಿಗೆ ಬಾಧೆ ಕೊಡುವಂಥ ವಿಚಾರಗಳು, ಅದೆಲ್ಲವನ್ನು ಏನು ಮಾಡಬೇಕು, ಈಗ ಮೊದಲು ಬಾಬನಿಗೆ ಸಮರ್ಪಣೆ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು, ಬಹಳ ಪ್ರೀತಿಯಿಂದ 3 to 5 ಮಿನಿಟ್ಸ್ ಬಾಬರವರ ಜೊತೆ ಹೃದಯಪೂರ್ವಕವಾಗಿ ನಿಮಗೇನು ಇಷ್ಟ ಬರುತ್ತೋ ಅದನ್ನು ಸಂಭಾಷಣೆ ಮಾಡಿ. ಆದರೆ ಸೈಲೆಂಟಾಗಿ ಕೂತ್ಕೋಬಾರ್ದು. ಮನಸ್ಸನ್ನು ಬಾಬರವರ ಜೊತೆ ಮಾತಾಡುವಂಥ ಸಂಕಲ್ಪ ಮಾಡ್ತಾ, ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಕಮ್ಯೂನಿಯನ್ ಅಂದರೆ ಯುನೈಟೆಡ್ ಅಂತ ಅರ್ಥ. ಕಮ್ಯುನಿಕೇಷನ್, ಯೋಗ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್ ಅಂತಾರೆ. ಕಮ್ಯುನಿಕೇಷನ್ ಅಂತಂದರೆ ವಾರ್ತಾಲಾಪ. ವಾರ್ತಾಲಾಪ ಇಬ್ಬರ ಮಧ್ಯದಲ್ಲಿ ನಡೆಯುತ್ತೆ. ಸೊ ಇಲ್ಲಿ ನಾನು ಮಾತಾಡ್ತೀನಿ, ಬಾಬಾ ನನಗೇನು ರೆಸ್ಪಾನ್ಸ್ ಕೊಡ್ತಾರೆ, ಮತ್ತೆ ನಾನು ಮಾತಾಡ್ತೀನಿ, ಬಾಬಾ ರೆಸ್ಪಾನ್ಸ್ ಕೊಡ್ತಾರೆ. ಸೊ ಈಗ ಒಂದು 3 ಮಿನಿಟ್ಸ್ ಬಾಬರವರ ಜೊತೆ ತುಂಬ ಖುಷಿಯಿಂದ ಮಾತಾಡಿ. 1 2 3 4ನೇ ಲೈನಲ್ಲಿ ಸ್ವಲ್ಪ ಅಲರ್ಟಾಗಿ ಕೂತ್ಕೊಳ್ಳಿ. ಯಾರು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಶಾರೀರಿಕವಾಗೂ ಸಹ. ಯಾಕೆಂದರೆ ಮನಸ್ಸು ಬುದ್ಧಿ ಏಕಾಗ್ರವಾದಾಗ ದೇಹನೂ ಆಟೋಮೆಟಿಕ್ಕಾಗಿ ಸ್ಥಿರ ಆಗಿಬಿಡುತ್ತೆ. ಮನಸ್ಸು ಸ್ವಲ್ಪ ಅಲ್ಲಿ ಅಲ್ದಾಡ್ತಾ ಇದ್ದರೆ ದೇಹನೂ ಸಹ ಓಲಾಡುತ್ತೆ. ಆದ್ದರಿಂದ ಶಿವಬಾಬಾ ಹೈಯೆಸ್ಟ್ ಪ್ಲೇಸಲ್ಲಿರೋದ್ರಿಂದ ಮನಸ್ಸು ಬುದ್ಧಿಯನ್ನು ಎಲ್ಲಿ ಕರ್ಕೊಂಡೋಗ್ಬೇಕು, ಹೈಯೆಸ್ಟ್ ಪ್ಲೇಸಲ್ಲಿ ಕರ್ಕೊಂಡೋಗೋಣ. ಓಕೆ, 3 to 5 ಮಿನಿಟ್ಸ್ ಮ್ಯೂಸಿಕ್ ಬೇಡ, ಸೈಲೆನ್ಸಲ್ಲಿ ಹೋಗಿ. ಸ್ವಲ್ಪ ಮುಖದಲ್ಲಿ ಮುಗುಳ್ನಗೆ ಇರಲಿ, ಖುಷಿ ಇರಲಿ. ನೀವು ಮತ್ತು ಬಾಬಾ, ಬಾಬಾ ಮತ್ತು ನೀವು.
ದೀರ್ಘ ಶ್ವಾಸ ತಗೊಳ್ತಾ ರಿಲ್ಯಾಕ್ಸ್ ಆಗಿ ಈಗ ನಾನಾತ್ಮ ಈ ಮಸ್ತಕದ ಮಧ್ಯೆ ವಿರಾಜಮಾನವಾಗಿದ್ದೇನೆ. ಬಾಬಾ ನನ್ನ ಆತ್ಮಕ್ಕೆ ಸರ್ವಶಕ್ತಿಗಳನ್ನು ವಿಲ್ ಮಾಡಿದರೆ ನಾನು ಶರೀರದಿಂದ ಭಿನ್ನನಾಗಿದ್ದೇನೆ, ಆದರೆ ಮಾಲೀಕನಾಗಿದ್ದೇನೆ. ನಾನು ಆತ್ಮ ಮಾಲೀಕನಾಗಿದ್ದೇನೆ ಅಂದಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಈ ದೇಹದಿಂದ ಡಿಟ್ಯಾಚ್ ಆಗ್ಬೋದು ಮತ್ತು ದೇಹದಲ್ಲಿ ಪ್ರವೇಶ ಆಗ್ಬೋದು. ಸೊ ಈಗ ಎರಡನೇ ಸ್ಥಿತಿ ಅವ್ಯಕ್ತ ಸ್ಥಿತಿಯ ಅನುಭೂತಿಯನ್ನು ಮಾಡೋಣ. ನಿಮ್ಮ ಮಸ್ತಕದ ಮಧ್ಯೆ ನಿಮ್ಮನ್ನು ನೀವು ನೋಡ್ತಾ ಈ ದೇಹವನ್ನು ಕೇವಲ ವಿಶ್ವ ಸೇವೆಗೆ ಬಾಬಾ ಕೊಟ್ಟಿರುವಂಥ ಒಂದು ಸಾಧನೆಯಾಗಿದೆ. ನಾನು ಇದರಿಂದ ಭಿನ್ನನಾಗಿರುವಂಥ ಅವ್ಯಕ್ತ ಮೂರ್ತಿ, ಪ್ರಕಾಶಮಾನವಾಗಿ ಹೊಳಿತಾ ಇರುವಂಥ ದಿವ್ಯ ಚೇತನ ಆಗಿದ್ದೇನೆ. ಪ್ರಕೃತಿಯ ಮಧ್ಯೆ ಹೊಳಿತಾ ಇರುವಂತಹ ಪ್ರಕಾಶ ಸ್ವರೂಪಾತ್ಮ. ನಾನೀಗ ಮನಸ್ಸು ಬುದ್ಧಿಯ ಶಕ್ತಿಯಿದ್ದ ಈ ಪಂಚತತ್ವಗಳ ಭೌತಿಕ ಜಗತ್ತಿನಿಂದ ಮೇಲೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಈ ವಿಶಾಲ ಭೌತಿಕ ಜಗತ್ತಿಂದ ಆಚೆ ಆಕಾಶ ತತ್ವಕ್ಕಿಂತ ಮೇಲೆ ಕರ್ಕೊಂಡೋಗಿ ಶಬ್ದದ ಲೋಕದಿಂದ ಬಹಳ ದೂರ ಕರ್ಕೊಂಡೋಗಿ ಅವ್ಯಕ್ತ ಲೋಕದಲ್ಲಿ ನಾನಾತ್ಮ ಬಾಪ್ ದಾದಾರವರನ್ನು ಬುದ್ಧಿರೂಪಿ ನೇತ್ರದಿಂದ ನೋಡ್ತಾ ಇದ್ದೇನೆ. ಮನಸ್ಸು ಬುದ್ಧಿ ಈಗ ಅವ್ಯಕ್ತ ಲೋಕದಲ್ಲಿ ಬಾಪ್ ದಾದಾರವರ ಮುಂದೆ ವಿರಾಜಮಾನವಾಗಿದೆ. ನಾನಾತ್ಮ ಭೌತಿಕ ಶರೀರದಿಂದ ಭಿನ್ನನಾಗುತ್ತಾ ಪ್ರಕಾಶದ ಕಾಯದ ಒಳಗಡೆ ಅವ್ಯಕ್ತ ಲೋಕದ ವಾಸಿಯಾಗಿರುವಂಥ ಅನುಭವ ಮಾಡುತ್ತಿದ್ದೇನೆ. ಇಲ್ಲಿ ನನ್ನ ಸುತ್ತಮುತ್ತ ಪವಿತ್ರಮಯ ಪ್ರಕಂಪನಗಳು ತುಂಬಿದೆ. ಮನಸ್ಸು ಶಾಂತವಾಗಿದೆ. ಬುದ್ಧಿ ಏಕಾಗ್ರವಾಗುತ್ತಾ ಕೇವಲ ನನ್ನ ದೃಷ್ಟಿ ಬಾಪ್ ದಾದಾರವರನ್ನು ನೋಡುತ್ತಾ ನೋಡುತ್ತಾ ಅತ್ಯಂತ ಹಗೂರತೆಯ ಅನುಭವ ಮಾಡುತ್ತಿದ್ದೇನೆ. ಶಬ್ದ, ದೃಶ್ಯ, ಇನ್ನಿತರೆ ಎಲ್ಲ ಭೌತಿಕದ ಸೆಳೆತಗಳಿಂದ ಇಲ್ಲಿ
ನಾನು ಭಿನ್ನನಾಗಿರುವ ಅನುಭೂತಿ ಮಾಡುತ್ತಿದ್ದೇನೆ. ನಿಮ್ಮನ್ನು ನೀವೀಗ ಈ ಅವ್ಯಕ್ತ ಲೋಕದಲ್ಲಿ ಬಾಪ್ದಾದರವರ ಸಮ್ಮುಖದಲ್ಲಿ ಬಾಪ್ದಾದರವರಿಂದ ದಿವ್ಯ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಿರುವ ಅನುಭವ ಮಾಡಿ. ಎಷ್ಟೊಂದು ಶಕ್ತಿಶಾಲಿ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ಇದರಿಂದ ವ್ಯಕ್ತತೆಯ ಅನುಭೂತಿಯಿಂದ ಅನೇಕ ಸೆಳೆತಗಳ ಬಂಧನದಿಂದ ನಾನು ಭಿನ್ನನಾಗುತ್ತಾ ಬಹಳ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಇದೆಷ್ಟು ಸುಂದರವಾದ ಅಲೌಕಿಕವಾದ ಅನುಭೂತಿಯಾಗಿದೆ. ಇದೇ ಅನುಭವದಲ್ಲಿ ಕೆಲವು ಕ್ಷಣಗಳು ಸ್ಥಿತರಾಗಿ ಬಾಬಾರವರಿಂದ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ನಾನು ಹಗೂರನಾಗಿ ಬಾಬಾರವರ ದೃಷ್ಟಿಯನ್ನು ನನ್ನಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದೀನಿ. ಈ ಸ್ಥಿತಿಯಲ್ಲಿ ಕೆಲವು ಕ್ಷಣ ಸ್ಥಿತರಾಗಿ ಶರೀರ ಇಲ್ಲಿದೆ, ಮನಸ್ಸು ಬುದ್ಧಿ ಅವ್ಯಕ್ತ ಲೋಕದ ವಾಸಿ ಅನುಭೂತಿ ಮಾಡುತ್ತಿದೆ. ಈಗ ಅವ್ಯಕ್ತ ಲೋಕದಿಂದ ಪುನಃ ವ್ಯಕ್ತ ಲೋಕದ ಪರಿಸರಕ್ಕೆ ಬನ್ನಿ. ನಿಧಾನವಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಈ ವ್ಯಕ್ತ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವಂಥ ಅನುಭವ ಮಾಡುತ್ತಾ ದೇಹದಲ್ಲಿ ಪ್ರವೇಶವಾಗಿದ್ದರೂ ದೇಹದ ಇಂದ್ರಿಯಗಳ ಸೆಳೆತ ಅದರಿಂದ ಮುಕ್ತಾತ್ಮನಾಗಿದ್ದೇನೆ. ಈಗ ದೀರ್ಘ ಶ್ವಾಸವನ್ನು ತಗೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಬಿಡಿ. ಪುನಃ ದೀರ್ಘ ಶ್ವಾಸವನ್ನು ತಗೊಳ್ಳಿ. ರಿಲ್ಯಾಕ್ಸ್ ಆಗಿ ಇದಕ್ಕೆ ಮತ್ತೆ ಮುಂದಿನ ಸ್ಥಿತಿಯನ್ನು ಅನುಭವ ಮಾಡೋಣ. ಅವ್ಯಕ್ತವತನ ತನಕ ತಲುಪಿರುವಂಥ ನಾನಾತ್ಮ ಫರಿಷ್ಠೆಗಳ ಲೋಕದ ಅನುಭೂತಿ ಮಾಡೋಣ. ಮತ್ತು ಮನಸ್ಸು ಬುದ್ಧಿಯನ್ನು ಪುನಃ ಪ್ರೀತಿಯಿಂದ ನಿಮ್ಮ ಮನಸ್ಸು ಬುದ್ಧಿಗೆ ಹೇಳಿ, ನಾನಾತ್ಮ ಈಗ ಈ ಸಾಕಾರ ಲೋಕದಿಂದ ಬಹಳ ದೂರ ಫರಿಷ್ಠೆಗಳ ಲೋಕಕ್ಕೆ ಹೋಗುತ್ತಿದ್ದೇನೆ. ಪುನಃ ಆಕಾಶ ತತ್ವಕ್ಕಿಂತ ಮೇಲೆ ಹಾರಿ
ಬಹಳ ಮೇಲೆ ಸೂಕ್ಷ್ಮ ಲೋಕದ ಕಡೆ ನನ್ನ ಮನಸ್ಸು ಬುದ್ಧಿ ಸಂಚಾರ ಮಾಡುತ್ತಿದೆ. ಅಲ್ಲಿ ಸೂಕ್ಷ್ಮ ಲೋಕದ ದೃಶ್ಯವನ್ನು ನೋಡಿ ಸೂಕ್ಷ್ಮವತನ ಶ್ವೇತ ಬಣ್ಣದ ಪ್ರಕಾಶದಿಂದ ಕೂಡಿದೆ. ಎಲ್ಲೆಲ್ಲೂ ಪ್ರಕಾಶವೇ ಪ್ರಕಾಶ. ಈಗ ನಿಮ್ಮ ಮುಂದೆ ಫರಿಷ್ಠೆಗಳ ರಾಜ ಬ್ರಹ್ಮ ಬಾಬಾರವರು ಅವರ ಮಸ್ತಕದಲ್ಲಿ ಶಿವ ತಂದೆ ವಿರಾಜಮಾನವಾಗಿರುವ ದೃಶ್ಯವನ್ನು ನೋಡಿ ನಾನೀಗ ಪ್ರಕಾಶದ ಕಾಯದ ಒಳಗೆ ಫರಿಷ್ಠೆಗಳ ಲೋಕದಲ್ಲಿ ಫರಿಷ್ಠೆಗಳ ರಾಜನಾಗಿರುವ ಬಾಪ್ ದಾದರವರ ಸಮ್ಮುಖದಲ್ಲಿ ಬಾಪ್ ದಾದರವರ ಸಾನ್ನಿಧ್ಯದಲ್ಲಿ ಉಪಸ್ಥಿತನಾಗಿದ್ದೇನೆ. ನಿಮ್ಮನ್ನು ನೀವು ಲೈಟ್ ಮತ್ತು ಮೈಟ್ ಸ್ವರೂಪದಲ್ಲಿ ನೋಡಿ ಪ್ರಕಾಶದ ಕಾಯ ಹೊಳಿತಾ ಇದೆ. ಅದರೊಳಗಡೆ ನಾನು ಬಿಂದು ಆತ್ಮ ವಿರಾಜಮಾನವಾಗಿದ್ದೇನೆ. ಎಲ್ಲೆಲ್ಲೂ ಫರಿಷ್ಠೆಗಳ ದೃಶ್ಯ, ಬಹಳ ಮಧುರ ದೃಷ್ಟಿ, ಅತ್ಯಂತ ಸ್ನೇಹಯುಕ್ತ ದೃಷ್ಟಿ. ಎಲ್ಲ ಫರಿಷ್ಠೆಗಳ ಪವಿತ್ರತೆಯ ಕಿರಣಗಳು ಈ ಲೋಕದಲ್ಲಿ ತುಂಬಿ ಹರಡುತ್ತಿದೆ. ನಾನು ಆತ್ಮ ಈ ಪ್ರಕಾಶದ ಕಾಯದ ಒಳಗೆ ಬಿಂದುವಾಗಿ ಲೈಟ್ ಮೈಟ್ನ ಅನುಭೂತಿ ಮಾಡುತ್ತಿದ್ದೇನೆ. ಬಹಳ ಮಧುರವಾದ ಅನುಭೂತಿ, ಅಲೌಕಿಕವಾದ ಅನುಭೂತಿ. ಈ ಸ್ಥಿತಿಯಲ್ಲಿ ನಾನು ಸರ್ವ ಆತ್ಮಗಳ ಬಗ್ಗೆ ಕೇವಲ ಶುಭ ಸಂಕಲ್ಪಗಳನ್ನೇ ಮಾಡುವಂಥ ಸ್ಥಿತಿಯಲ್ಲಿದ್ದೇನೆ. ಎಲ್ಲರೂ ನನಗೆ ಅತೀ ಪ್ರಿಯರೆನಿಸುತ್ತಾರೆ. ಸರ್ವ ಆತ್ಮಗಳ ಬಗ್ಗೆ ಅತ್ಯಂತ ಸ್ನೇಹ ಮತ್ತು ದಯಾಭಾವನೆ ಜಾಗೃತವಾಗುತ್ತಿದೆ. ನಾನು ಫರಿಷ್ಠ ಆತ್ಮ. ಬಾಪ್ ದಾದರವರ ಜೊತೆ ವಿಶ್ವ ಸೇವೆಯಲ್ಲಿ ನಿಮಿತ್ತನಾಗಿದ್ದೇನೆ. ಬಾಪ್ ದಾದರವರಿಂದ ಅತ್ಯಂತ ಪ್ರೀತಿಯ ಕಿರಣಗಳನ್ನು, ಸ್ನೇಹಯುಕ್ತ ಕಿರಣಗಳನ್ನು ಅನುಭವ ಮಾಡುತ್ತಾ ವಿಶ್ವದ ಎಲ್ಲ ಆತ್ಮಗಳಿಗೆ ಬಾಬಾರವರ ಸ್ನೇಹದ ಕಿರಣಗಳನ್ನು ತಲುಪಿಸುತ್ತಿದ್ದೇನೆ.
ಇದೇ ಸ್ಥಿತಿಯಲ್ಲಿ ಕೆಲವು ಕ್ಷಣಗಳು ಸ್ಥಿತರಾಗಿ. ಈಗ ನಿಧಾನವಾಗಿ ಈ ಫರಿಷ್ತೆಗಳ ಲೋಕದಿಂದ ಮನಸ್ಸು ಬುದ್ಧಿಯಿಂದ ಪುನಃ ಈ ಸಾಕಾರ ಲೋಕಕ್ಕೆ ಬನ್ನಿ. ಭ್ರುಕುಟಿಯ ಕುಟೀರದಲ್ಲಿ ವಿರಾಜಮಾನವಾಗಿ ಪುನಃ ನಾನೊಂದು ಲೈಟ್, ನಾನೊಂದು ಮೈಟ್, ಇದನ್ನು ನಿಮ್ಮ ಮಸ್ತಕದಲ್ಲಿ ಅನುಭವ ಮಾಡಿ. ಅತ್ಯಂತ ಸೂಕ್ಷ್ಮ ಬಿಂದು ಆದರೆ ಶಕ್ತಿಶಾಲಿ ಪರಮಾತ್ಮನ ಶಕ್ತಿ ಅನುಭೂತಿ ಮಾಡಿರುವಂಥ ಶಕ್ತಿಶಾಲಿ ಆತ್ಮ ನಾನು. ಪುನಃ ದೀರ್ಘ ಶ್ವಾಸವನ್ನು ತಗೊಳ್ತಾ ನಿಧಾನವಾಗಿ ಶ್ವಾಸವನ್ನು ಬಿಡಿ, ರಿಲ್ಯಾಕ್ಸ್ ಆಗಿ. ಪುನಃ ರಿಪೀಟ್ ಮಾಡಿ. ದೀರ್ಘ ಶ್ವಾಸವನ್ನು ತಗೊಳ್ತಾ ನಿಧಾನವಾಗಿ ಶ್ವಾಸವನ್ನು ಬಿಡಿ, ರಿಲ್ಯಾಕ್ಸ್ ಆಗಿ. ಇದರ ನಂತರ ನಾವು ಪುನಃ ಮನಸ್ಸು ಬುದ್ಧಿಯ ಯಾತ್ರೆಯನ್ನು ಕಂಟಿನ್ಯೂ ಮಾಡೋಣ. ಈಗ ಸ್ಮೃತಿ ಮಾಡ್ಕೊಳ್ಳಿ, ನಾನಾತ್ಮದ ಅನಾದಿ ಸ್ವರೂಪದ ಸ್ಥಿತಿಯಲ್ಲಿ ಹೇಗಿದ್ದೆ, ಎಲ್ಲಿದ್ದೆ, ಅದರ ಅನುಭವವನ್ನು ಪುನಃ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ, ಕಣ್ಣು ತೆರೆದೇ ಕೂತ್ಕೊಳ್ಳಿ, ಜಾಗೃತರಾಗಿ ಕೂತ್ಕೊಳ್ಳಿ. ಕೇವಲ ಮನಸ್ಸು ಬುದ್ಧಿಯನ್ನು ಮಾತ್ರ ಕಳಿಸ್ಬೇಕು. ಪುನಃ ಸ್ಮೃತಿ ಮಾಡ್ಕೊಳ್ಳಿ, ನಾನು ಈ ದೇಹದಿಂದ ಭಿನ್ನನಾಗಿದ್ದೇನೆ ಮತ್ತು ಮಾಲೀಕನಾಗಿದ್ದೇನೆ. ಈಗ ಪುನಃ ಪ್ರೀತಿಯಿಂದ ನಿಮ್ಮ ಮನಸ್ಸು ಬುದ್ಧಿಗೆ ಹೇಳಿ, ನಾನೀಗ ನನ್ನ ಅನಾದಿ ಸ್ವರೂಪ ಮತ್ತು ನನ್ನ ಸ್ವದೇಶವಾಗಿರುವಂಥ ಪರಮಧಾಮಕ್ಕೆ ಯಾತ್ರೆಯನ್ನು ಬೆಳೆಸುತ್ತೇನೆ. ಈ ಸಾಕಾರ ಲೋಕದಿಂದ ಪುನಃ ಮನಸ್ಸು ಬುದ್ಧಿಯನ್ನು ಬಹಳ ಮೇಲೆ ಮೇಲೆ ಕರೆದೊಯ್ಯಿರಿ. ಸೂಕ್ಷ್ಮವತನಕ್ಕಿಂತ ಮೇಲೆ ಮೇಲೆ ಹೋಗಿ ಸೂಕ್ಷ್ಮ ಕಾಯವನ್ನು ಇಲ್ಲೇ ಬಿಟ್ಟು ಈಗ ಪರಮಧಾಮದಲ್ಲಿ ನಾನಾತ್ಮ ಕೇವಲ ಜ್ಯೋತಿ ಬಿಂದುವಾಗಿ ಜ್ಯೋತಿ ಸ್ವರೂಪ ಶಿವ ತಂದೆಯ ಸಮ್ಮುಖದಲ್ಲಿದ್ದೇನೆ. ನಿಮ್ಮನ್ನು ನೀವೀಗ ಕೇವಲ ಬಿಂದು ರೂಪದಲ್ಲಿ ನೋಡುತ್ತಾ ಪರಮ ಜ್ಯೋತಿ ಸ್ವರೂಪರಾದ ಪರಮಾತ್ಮ ಜ್ಯೋತಿಯ ಸಮ್ಮುಖದಲ್ಲಿ ವಿರಾಜಮಾನವಾಗಿರುವ ಅನುಭೂತಿಯನ್ನು ಮಾಡಿ. ಈ ಧಾಮದಲ್ಲಿ ಅಸೀಮ ಶಾಂತಿ ಇದೆ, ಅಪಾರ ಶಾಂತಿ ಇದೆ. ಶಾಂತಿಯ ಜೊತೆ ಎಲ್ಲೆಲ್ಲೂ ಪ್ರಕಾಶದ ಕಿರಣಗಳು ತುಂಬಿ ಹರಡುತ್ತಿದೆ. ಮನಸ್ಸು ಬುದ್ಧಿಯಿಂದ ಈ ನಿಶ್ಶಬ್ದ ಲೋಕದ ಅನುಭೂತಿಯನ್ನು ಮಾಡಿ, ನಾನೀಗ
ಪರಮ ಜ್ಯೋತಿಯ ಸಮ್ಮುಖದಲ್ಲಿದ್ದೀನಿ. ಪರಮ ಶಾಂತಿಯ ಧಾಮದಲ್ಲಿದ್ದೀನಿ. ಈ ಧಾಮದಲ್ಲಿ ನಾನಾತ್ಮ ನಿಸ್ಸಂಕಲ್ಪ ಅವಸ್ಥೆಯಲ್ಲಿದ್ದೇನೆ. ಪವಿತ್ರವಾದ ಈ ಧಾಮದಲ್ಲಿ ನಾನಾತ್ಮ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದೀನಿ. ಕೇವಲ ನಿಮ್ಮನ್ನು ನೀವು ಬಿಂದು, ಪರಮಾತ್ಮ ಬಿಂದು. ನಿಮ್ಮ ಸುತ್ತಮುತ್ತ ಅನೇಕ ಜ್ಯೋತಿ ಬಿಂದುಗಳು ಬೆಳಗುತ್ತಿರುವುದನ್ನು ಬುದ್ಧಿಯ ನೇತ್ರದಿಂದ ನೋಡಿ. ಈ ಧಾಮದ ಶಾಂತಿಯು ಅತ್ಯಂತ ಮಧುರವಾದ ಶಾಂತಿ. ಸ್ವೀಟ್ ಸೈಲೆನ್ಸ್. ಇದು ನನ್ನ ನಿಜವಾದ ಅನಾದಿ ಸ್ವರೂಪದ ಸ್ಥಿತಿಯಾಗಿದೆ. ಸ್ವೀಟ್ ಸೈಲೆನ್ಸ್, ಮಧುರವಾದ ಶಾಂತಿ ಅನುಭೂತಿ. ಈ ಶಾಂತಿಯಲ್ಲಿ ಅಪಾರ ಸುಖದ ಅನುಭೂತಿ ಇದೆ. ಇದೇ ಸ್ಥಿತಿಯಲ್ಲಿ ಕೆಲವು ಕ್ಷಣ ಸ್ಥಿತರಾಗಿ ಕೇವಲ ಬಿಂದು ಆತ್ಮ ನಾನು ಬಿಂದು ತಂದೆಯ ಸಮ್ಮುಖದಲ್ಲಿದ್ದೇನೆ. ಇಲ್ಲಿ ನಾನು ಮುಕ್ತ ಅವಸ್ಥೆಯಲ್ಲಿದ್ದೇನೆ. ಯಾವ ಸೆಳೆತ ಇಲ್ಲ, ಬಂಧನ ಇಲ್ಲ, ಇಚ್ಛೆಗಳೂ ಇಲ್ಲ. ಸಂಪೂರ್ಣವಾಗಿ ಸಂಪನ್ನ ಅವಸ್ಥೆ, ಪರಮಾತ್ಮನ ಸಾನ್ನಿಧ್ಯದ ಅವಸ್ಥೆ. ಇದೇ ಸ್ಥಿತಿಯಲ್ಲಿದ್ದು ಪುನಃ ಮನಸ್ಸು ಬುದ್ಧಿಯನ್ನು ನಿಧಾನವಾಗಿ ಫರಿಷ್ಠೆಗಳ ಲೋಕದಿಂದ ಹಾಯ್ತಾ ಸಾಕಾರ ಲೋಕದ ಕಡೆ ಬನ್ನಿ. ಆ ಬಿಂದು, ಹೊಳೆಯುತ್ತಿರುವ ಬಿಂದು ಪರಮಧಾಮದಿಂದ ಬರ್ತಾ 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 ಈ ಪಂಚತತ್ವಗಳ ಶರೀರದಲ್ಲಿ ಭ್ರುಕುಟಿಯ ಮಧ್ಯೆ ಪುನಃ ವಿರಾಜಮಾನವಾಗಿದೆ. ನಾನೊಂದು ಬಿಂದು ಸ್ವರೂಪಾತ್ಮ, ಶಕ್ತಿಶಾಲಿ ಆತ್ಮ. ಈ ಬಿಂದು ಆತ್ಮ ಈ ಶರೀರದ ಮಾಲೀಕನಾಗಿದ್ದೇನೆ. ಪುನಃ ದೀರ್ಘ ಶ್ವಾಸವನ್ನು ತಗೊಳ್ತಾ ರಿಲ್ಯಾಕ್ಸ್ ಆಗಿ ದೀರ್ಘ ಶ್ವಾಸವನ್ನು ತಗೊಳ್ತಾ ನಿಧಾನವಾಗಿ ಶ್ವಾಸವನ್ನು ಬಿಡಿ. ದೀರ್ಘ ಶ್ವಾಸ ತಗೊಳ್ಳೋದು ಹೇಗೆ? ಪೂರ್ಣ ಶ್ವಾಸ ತಗೊಳ್ಳಿ ಮತ್ತು ನಿಧಾನವಾಗಿ ಶ್ವಾಸವನ್ನು ಬಿಟ್ಟಾಗ ಬ್ರೈನ್ ಫ್ರೆಶ್ ಆಗುತ್ತೆ. ಓಕೆ, ಇದೇ ಸ್ಥಿತಿಯಿಂದ ನಾವೀಗ ಪುನಃ ಬೀಜರೂಪ ಸ್ಥಿತಿಯನ್ನು ಅನುಭವ ಮಾಡುವಂಥ ಪ್ರಯಾಸ ಮಾಡೋಣ.
ಮನಸ್ಸು ಬುದ್ಧಿಯನ್ನು ಪುನಃ ದೇಹದಿಂದ ಭಿನ್ನ ಮಾಡುತ್ತಾ ಸರ್ವಶಕ್ತಿಗಳಿಂದ ಸರ್ವಗುಣಗಳಿಂದ ಸಂಪನ್ನ ಸ್ವರೂಪರಾಗಿರುವ ಸಾಗರನಾಗಿರುವ ಬೀಜ ಸ್ವರೂಪ ಪರಮಾತ್ಮನಿಂದ ನಾನಾತ್ಮನೂ ಸಹ ಮಾಸ್ಟರ್ ಬೀಜ ಸ್ವರೂಪನಾಗುವಂಥ ಅನುಭೂತಿ. ಪುನಃ ಮನಸ್ಸು ಬುದ್ಧಿಯನ್ನು ಈ ಪಂಚತತ್ವಗಳ ಲೋಕದಿಂದಾಚೆ ಬಹಳ ದೂರ ಕರೆದುಕೊಂಡು ಹೋಗೋಣ. ನಿಮ್ಮನ್ನು ನೀವೀಗ ಕೇವಲ ಬಿಂದು ಅಲ್ಲ, ಆದರೆ ಬಿಂದು ಸ್ವರೂಪ ಆತ್ಮದಲ್ಲಿ ಪರಮಾತ್ಮ ಬಿಂದುವಲ್ಲಿರುವಂಥ ಎಲ್ಲ ಶಕ್ತಿಗಳು ಗುಣಗಳು ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಹೇಗೆ ಪವರ್ ಹೌಸ್ ಜೊತೆ ಕನೆಕ್ಟ್ ಆದಾಗ ಪವರ್ ಹೌಸಿಂದ ಶಕ್ತಿಯ ಸಂಚಾರವಾಗುತ್ತೆ, ಆ ರೀತಿಯಲ್ಲಿ ಮನಸ್ಸು ಬುದ್ಧಿಯನ್ನು ಪುನಃ ಪರಮಧಾಮಕ್ಕೆ ಕರ್ಕೊಂಡು ಹೋಗೋಣ. ಪುನಃ ಬೀಜರೂಪ ತಂದೆಯನ್ನು ಬುದ್ಧಿಯ ನೇತ್ರದಿಂದ ನೋಡಿ ಶಿವಬಾಬಾ ಸರ್ವಶಕ್ತಿಗಳ ಗುಣಗಳ ಸಾಗರ ಬಿಂದುವಾಗಿದ್ದರೂ ಸಿಂಧು ಎಲ್ಲದರಲ್ಲೂ ಸಿಂಧುವಾಗಿದ್ದರೆ ನಾನಾತ್ಮನೂ ಸಹ ಬಿಂದುವಾಗಿದ್ದೇನೆ. ಆದರೆ ಹೇಗೆ ಬೀಜದಲ್ಲಿ ವೃಕ್ಷದ ಸಾರ ತುಂಬಿದೆ, ನನ್ನ ಆತ್ಮದಲ್ಲಿ ಈಗ ಶಾಂತಿ, ಸುಖ, ಜ್ಞಾನ, ಶಕ್ತಿ, ಪ್ರೇಮ, ಪವಿತ್ರತೆ, ಆನಂದ, ದಯೆ ಇದೆಲ್ಲದರ ಸಮಾವೇಶ ನನ್ನಲ್ಲಿ ಸಂಪನ್ನವಾಗಿದೆ. ಪರಮಾತ್ಮ ಬೀಜರೂಪ ಬೀಜರೂಪ ತಂದೆಯ ಸಮ್ಮುಖದಲ್ಲಿ ನಾನಾತ್ಮ ಸರ್ವಶಕ್ತಿಗಳು ಸರ್ವಗುಣಗಳನ್ನು ನನ್ನಲ್ಲಿ ತುಂಬಿಕೊಳ್ಳುತ್ತಿದ್ದೇನೆ. ನಾನೀಗ ಸಂಪನ್ನನಾಗಿ ಸಂತೃಪ್ತನಾಗುತ್ತಿದ್ದೇನೆ. ಈ ದಿವ್ಯವಾದ ಅನುಭೂತಿಯಿಂದ ನನ್ನಲ್ಲಿ ಅಲ್ಪಕಾಲದ ಅನೇಕ ಇಚ್ಛೆಗಳು ಸಮಾಪ್ತಿಯಾಗಿದೆ. ಇದಿಷ್ಟನ್ನೇ ಅನುಭವ ಮಾಡಿ ಬಾಬಾ ನಿಮ್ಮನ್ನು ಪಡೆದು ನಾನು ಎಲ್ಲವನ್ನೂ ಪಡೆದಿರುವ ಅದ್ಭುತವಾದ ಅನುಭೂತಿಯಾಗುತ್ತಿದೆ. ಸರ್ವೋಚ್ಚ ಶಕ್ತಿಯ ಸಂಪರ್ಕದಿಂದ ನನ್ನಲ್ಲಿ ಸರ್ವಶ್ರೇಷ್ಠ ಗುಣಗಳು ಶಕ್ತಿಗಳು ತುಂಬುತ್ತಿದೆ. ನಿಮ್ಮನ್ನು ನೀವು ಸಂಪನ್ನನಾಗಿರುವ ಅನುಭವ ಮಾಡ್ತಾ
ಶಿವ ತಂದೆಯ ಅದ್ಭುತವಾದ ಶಕ್ತಿಯ ಕಿರಣಗಳನ್ನು ನಿಮ್ಮಲ್ಲಿ ಸಂಚಾರವಾಗುತ್ತಿರುವುದನ್ನು ಅನುಭವ ಮಾಡಿ. ನಾನೀಗ ವಿಶ್ವದಲ್ಲಿ ಹೈಯೆಸ್ಟ್ ಆಫ್ ಹೈ, ಹೋಲಿಯೆಸ್ಟ್ ಆಫ್ ಹೋಲಿ ಪರಮಶಕ್ತಿಯ ಸಮ್ಮುಖದಲ್ಲಿದ್ದೇನೆ. ಈ ರೀತಿಯ ಸ್ಥಿತಿಯ ಅನುಭೂತಿ ಮಾಡಿ. ಸರ್ವೋಚ್ಚ ಸ್ಥಾನದಲ್ಲಿ, ಸರ್ವೋಚ್ಚ ತಂದೆಯ ಸಮ್ಮುಖದಲ್ಲಿ, ಸರ್ವೋಚ್ಚ ಸ್ಥಿತಿಯಲ್ಲಿ ಸ್ಥಿತನಾಗಿರಿ. ಮನಸ್ಸು ಬುದ್ಧಿಗೆ ಪರಮಧಾಮಕ್ಕಿಂತ ಶ್ರೇಷ್ಠ ಸ್ಥಾನ ಬೇರೊಂದಿಲ್ಲ. ಸೊ ಈ ಸ್ಥಾನದಲ್ಲಿ ಮನಸ್ಸು ಬುದ್ಧಿಯನ್ನು ಬಾಬರವರ ಸಮ್ಮುಖದಲ್ಲಿ ಸ್ಥಿತ ಮಾಡಿ. ಸೂರ್ಯನಿಂದ ಕಿರಣಗಳು ಹೇಗೆ ಹರಡುತ್ತೋ ಹಾಗೆಯೇ ಜ್ಞಾನ ಸೂರ್ಯ ತಂದೆಯಿಂದ ನನ್ನ ಆತ್ಮಕ್ಕೆ ಅನಂತ ಕಿರಣಗಳು ನನ್ನಲ್ಲಿ ಸಮಾವೇಶವಾಗ್ತಾ ಇದೆ. ಶಕ್ತಿಯ ಸಂಚಾರವಾಗ್ತಾ ಇದೆ. ನನ್ನಲ್ಲಿರುವ ಅನೇಕ ನಿರ್ಬಲತೆಗಳು ಸಮಾಪ್ತಿಯಾಗುತ್ತಿದೆ. ನಾನಾತ್ಮ ಈಗ ಮಾಸ್ಟರ್ ಸರ್ವಶಕ್ತಿವಂತನಾಗುತ್ತಿದ್ದೇನೆ. ಸರ್ವಶಕ್ತಿವಂತ ತಂದೆಯ ಸಂಪರ್ಕದಿಂದ ನನ್ನ ಆತ್ಮವು ಅತ್ಯಂತ ಶಕ್ತಿಶಾಲಿ ಅನುಭೂತಿ ಮಾಡುತ್ತಿದೆ. ನೀವು ಬಾಬಾ, ಬಾಬಾ ಮತ್ತು ನೀವು. ಬಾಬನಿಂದ ಶಕ್ತಿ ಬರ್ತಾ ಇದೆ ನನ್ನಲ್ಲಿ, ನಾನು ಸಮಾವೇಶ ಮಾಡಿಕೊಳ್ತಾ ಇದ್ದೆ. ಈ ಸ್ಥಿತಿಯಲ್ಲಿ ಕೆಲವು ಕ್ಷಣ ಸ್ಥಿತರಾಗಿ ಈಗ ಅತ್ಯಂತ ಪ್ರೀತಿಯಿಂದ ಬೀಜರೂಪರಾಗಿರುವ ಶಿವತಂದೆಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಸಂಪನ್ನನಾಗಿರುವ ಸ್ಥಿತಿಯಿಂದ ಪುನಃ ಈ ಸಾಕಾರ ಲೋಕಕ್ಕೆ ಬನ್ನಿ. ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿ ಇದೇ ಸ್ಥಿತಿಯಿಂದ ಸುತ್ತಮುತ್ತ ನೋಡಿ. ನಾನೀಗ ನಿರ್ಲಿಪ್ತಾತ್ಮ. ಪಂಚತತ್ವಗಳಾಗಲಿ ಈ ಸಾಕಾರ ಲೋಕದ ಯಾವುದೇ ದೃಶ್ಯ, ಶಬ್ದ ಯಾವುದೊಂದರ ಸೆಳೆತ ನನಗೀಗ ಇಲ್ಲ. ಇದೆಲ್ಲದರಿಂದ ನಾನು ಭಿನ್ನನಾಗಿದ್ದೇನೆ. ಆದರೆ ಈ ದೇಹದಲ್ಲಿ ನಾನು ಮಾಲೀಕನಾಗಿದ್ದೇನೆ. ಈ ಸ್ಮೃತಿಯಿಂದ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿ ಪುನಃ ದೀರ್ಘ ಶ್ವಾಸವನ್ನು ತಗೊಳ್ತಾ, ಶ್ವಾಸವನ್ನು ನಿಧಾನವಾಗಿ ಬಿಡಿ. ದೀರ್ಘ ಶ್ವಾಸವನ್ನು ತಗೊಳ್ತಾ ಶ್ವಾಸವನ್ನು ಬಿಡ್ತಾ ರಿಲ್ಯಾಕ್ಸ್ ಆಗಿ ಸಾಕಾರ ಸ್ಮೃತಿಯಲ್ಲಿ ಪುನಃ ವಿರಾಜಮಾನವಾಗಿ. ಓಂ ಶಾಂತಿ.
6:30ಯಿಂದ 7:30 ಇಂಟರ್ನ್ಯಾಷನಲ್ ಯೋಗ ಇರುತ್ತೆ. ಎಲ್ಲರೂ 5 ನಿಮಿಷದೊಳಗಡೆ